ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಬಾರಿಯ ಬಜೆಟಲ್ಲಿ ಬಂಡವಾಳ ವೆಚ್ಚಕ್ಕೆ ಅಂದರೆ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಹೆಚ್ಚು ಮಾಡೋದಕ್ಕಾಗಿ ಈ ಹಿಂದಿಗಿಂತ ಹೆಚ್ಚಿನ ಹಣವನ್ನು ಮೀಸಲಿಡಲಾಗಿದೆ. ಅದರ ಜೊತೆ ಬಾಂಗ್ಲಾ ಹಾಗೂ ಚೈನಾಗಳ ನಡುವಿನ ಅಕ್ರಮ ಮೈತ್ರಿಯ ಕಾರಣಕ್ಕೆ ಈಶಾನ್ಯದಲ್ಲಿ ಹೆಚ್ಚು ಸಮಸ್ಯೆಗಳು ಉಂಟಾಗದ ಹಾಗೆ ಮತ್ತು ಈಶಾನ್ಯ ರಾಜ್ಯಗಳಿಗೆ ದೊಡ್ಡ ಮಟ್ಟದ ಕನೆಕ್ಟಿವಿಟಿಯನ್ನು ಕಲ್ಪಿಸಿಕೊಡುವ ನಿಟ್ಟಲ್ಲಿ ಕೂಡ ಒಂದು ಮಹತ್ವದ ಹೆಜ್ಜೆಯನ್ನ ಈ ಬಜೆಟ್ ಅಲ್ಲಿ ಇಟ್ಟಿದ್ದಾರೆ. ಆ ಭಾಗದಲ್ಲಿ ಒಂದು ಅಂಡರ್ ಗ್ರೌಂಡ್ ರೈಲ್ವೆ ಲೈನ್ ಕಾಮಗಾರಿ ಶುರುವಾಗುತ್ತೆ. ಅದು ನೆಲದೊಳಗೆ 20 ರಿಂದ 25 ಮೀಟರ್ಗಳಷ್ಟು ಆಳದಲ್ಲಿರುತ್ತೆ ಮತ್ತು ಭಾರತದ ಸೇನೆ ಹಾಗೂ ಆಯುಧಗಳನ್ನ ತುರ್ತಾಗಿ ಚೈನಾದ ಗಡಿಗೆ ತಲುಪಿಸೋದಕ್ಕೆ ಹಾಗೆ ಈಶಾನ್ಯ ರಾಜ್ಯಗಳ ಸರಕು ಸರಂಜಾಮುಗಳ ಸಾಗಾಟಕ್ಕೆ ಕೂಡ ಇದು ಅನುಕೂಲವನ್ನು ಒದಗಿಸಿಕೊಡುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸಿಲಿಗುರಿ ಕಾರಿಡಾರ್ ಸಮಸ್ಯೆ ಇದೆಯಲ್ಲ, ಅದಕ್ಕೆ ಈ ಮಾರ್ಗ ಒಂದು ಪರಿಹಾರವನ್ನು ಕಲ್ಪಿಸಿಕೊಡಲಿದೆ. ಹಾಗಾದ್ರೆ ಏನಿದು ಹೊಸ ರೈಲು ಮಾರ್ಗ? ಅದು ಸೇನೆಗೆ, ಭಾರತದ ರಕ್ಷಣೆಗೆ ಹಾಗೂ ಭಾರತದ ವ್ಯಾಪಾರೋದ್ಯಮಗಳಿಗೆ ಹೇಗೆ ಅನುಕೂಲ ಆಗುತ್ತೆ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಬಜೆಟಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ 7 ಹೊಸ ಹೈಸ್ಪೀಡ್ ರೈಲ್ವೆ ಕಾರಿಡಾರ್ ಪ್ರಾಜೆಕ್ಟ್ಗಳನ್ನು ಘೋಷಣೆ ಮಾಡಿದ್ರು. ಅದರಲ್ಲಿ 2 ಕಾರಿಡಾರ್ಗಳು ನಮ್ಮ ಬೆಂಗಳೂರನ್ನು ಒಳಗೊಂಡಂತೆ ಇರುತ್ತವೆ. ಹೈದರಾಬಾದ್ ಬೆಂಗಳೂರು ಮತ್ತು ಚೆನ್ನೈ ಬೆಂಗಳೂರು ಮಾರ್ಗಗಳು ಕರ್ನಾಟಕವನ್ನು ನಮ್ಮ ಪಕ್ಕದ 3 ರಾಜ್ಯಗಳ ಜೊತೆ ಕನೆಕ್ಟ್ ಮಾಡುತ್ತವೆ. ಇದಲ್ಲದೆ ದೆಹಲಿ ವಾರಣಾಸಿ, ಮುಂಬೈ ಪುಣೆ, ಪುಣೆ ಹೈದರಾಬಾದ್, ವಾರಣಾಸಿ ಸಿಲಿಗುರಿ ರೈಲ್ವೆ ಕಾರಿಡಾರ್ಗಳು ಸೇರಿ ಒಟ್ಟು 7 ಹೈಸ್ಪೀಡ್ ರೈಲು ಕಾರಿಡಾರ್ಗಳನ್ನು ಘೋಷಣೆ ಮಾಡಲಾಗಿದೆ. ಇದರಲ್ಲಿ ಅತಿ ಹೆಚ್ಚು ಮಹತ್ವವನ್ನು ಪಡ್ಕೊಳ್ತಾ ಇರೋದು ಸಿಲಿಗುರಿ ಹೈಸ್ಪೀಡ್ ರೈಲ್ವೆ ಕಾರಿಡಾರ್. ಗೆಳೆಯರೆ, ಸಿಲಿಗುರಿ ಕಾರಿಡಾರ್ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದನ್ನು ಚಿಕನ್ ನೆಕ್ ಅಂತ ಕೂಡ ಕರೀತಾರೆ. ಈ ಕಾರಿಡಾರ್ ಭಾರತದ ಮುಖ್ಯ ಭೂಮಿಯನ್ನು ನಮ್ಮ ಈಶಾನ್ಯದ ಸಿಕ್ಕಿಂ, ಮೇಘಾಲಯ, ಅಸ್ಸಾಂ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ ಮತ್ತು ತ್ರಿಪುರ ಈ 8 ರಾಜ್ಯಗಳ ಜೊತೆ ಬೆಸೆಯೋದಕ್ಕಿರುವ ಏಕೈಕ ಭೂಮಾರ್ಗ. ಈ ಕಾರಿಡಾರ್ನ ವಿಶೇಷ ಏನು ಅಂದರೆ, ಇದು ಬಾಂಗ್ಲಾದೇಶ ಹಾಗೂ ನೇಪಾಳಗಳ ನಡುವೆ ಹಾದು ಹೋಗುವ ಸಣ್ಣ ಕಿರಿದಾದ ಭೂಪ್ರದೇಶ. ಇದು ಸಿಲಿಗುರಿಯನ್ನು ತಲುಪುವ ಹೊತ್ತಿಗೆ ಇದರ ಅಗಲ ಸುಮಾರು 22 ಕಿಲೋಮೀಟರ್ ವರೆಗೆ ಕಿರಿದಾಗುತ್ತೆ. ಕೆಲ ಕಡೆಗಳಲ್ಲಿ 17 ಕಿಲೋಮೀಟರ್ಗಳಷ್ಟು ಅಗಲವನ್ನು ಕೂಡ ಇದು ಹೊಂದಿದೆ. ಹೀಗಾಗಿ ಇದು ಅತ್ಯಂತ ಆಯಕಟ್ಟಿನ ಮತ್ತು ನಾಜೂಕಾದ ಕಾರಿಡಾರ್. ಇಲ್ಲಿಂದ ಸ್ವಲ್ಪ ಮುಂದೆ ಅಂದರೆ ಸಿಕ್ಕಿಂ ಇದೆಯಲ್ಲ, ಸಿಕ್ಕಿಂ ಹಾಗೂ ಭೂತಾನ್ ಮತ್ತು ಚೈನಾಗಳು ಗಡಿ ಹಂಚಿಕೊಳ್ಳುವ ಈ ಪ್ರದೇಶದಲ್ಲಿ ಡೋಕ್ಲಾಂ ಕೂಡ ಇದೆ. ಅಲ್ಲಿ ಭಾರತ ಚೈನಾ ನಡುವೆ ಆಗಾಗ ಸಂಘರ್ಷಗಳಾಗ್ತಾ ಇರುತ್ತವೆ. ಇನ್ನು ಬಾಂಗ್ಲಾ ಹಾಗೂ ನೇಪಾಳಗಳು ಯಾವಾಗ ಚೈನಾದ ಕೈಗೊಂಬೆಗಳ ಥರ ವರ್ತಿಸುತ್ತವೋ ಗೊತ್ತಿಲ್ಲ. ನೇಪಾಳದಲ್ಲಿ ಈ ಹಿಂದೆ KP ಶರ್ಮಾ ಓಲಿ ನೇತೃತ್ವದ ಕಮ್ಯುನಿಸ್ಟ್ ಸರ್ಕಾರ ಇದ್ದಾಗ ಅದು ಚೈನಾದ ಕಾಲಬುಡವನ್ನ ಸೇರ್ಕೊಂಡಿತ್ತು. ಓಲಿ ಪದೇ ಪದೇ ಭಾರತದ ಜೊತೆ ಗಡಿ ವಿವಾದ ಶುರು ಮಾಡ್ಕೊಳ್ತಾ ಹೋಗ್ತಾ ಇದ್ರು. ಇನ್ನು ಬಾಂಗ್ಲಾದಲ್ಲಿ ಯೂನಸ್ ಬಂದ ನಂತರ ಅಲ್ಲೂ ಚೈನಾದ ಪ್ರಭಾವ ಹೆಚ್ಚಾಗ್ತಾ ಇದೆ. ಈ ಹಿಂದೆ ಹಸೀನಾ ಕಾಲದಲ್ಲಿ ಕೂಡ ಅಲ್ಲಿ ಚೈನಾ ಇತ್ತು, ಆದರೆ ಭಾರತದ ಹಿತಾಸಕ್ತಿಗಳಿಗೆ ಧಕ್ಕೆ ಬಾರದ ಹಾಗೆ ಚೈನಾದ ಪ್ರೆಸೆನ್ಸ್ ಅನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನ ಹಸೀನಾ ಮಾಡಿದ್ರು. ಆದರೆ ಯುನಸ್ ಬಂದ ನಂತರ ತೀಸ್ತಾ ಪ್ರಾಜೆಕ್ಟ್ಗೆ ಬಾಂಗ್ಲಾದೇಶ ಚೈನಾನ ಆಹ್ವಾನಿಸಿದೆ. ಹಾಗೆ ಲಾಲ್ ಮುನೀರ್ ಹಾಟ್ ಏರ್ ಬೇಸ್ ಅನ್ನ ಅಭಿವೃದ್ಧಿಪಡಿಸೋದಕ್ಕೆ ಚೈನಾಗೆ ಕೊಡೋ ಮಾತುಕತೆಗಳು ಆಗಿವೆ. ಲಾಲ್ ಮುನೀರ್ ಹಾಟ್ ಅಂದರೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ರಂಗಪುರ್ ಡಿವಿಷನ್ನಲ್ಲಿ ಭಾರತದ ಗಡಿಗೆ ತುಂಬ ಹತ್ತಿರದಲ್ಲಿ ಈ ಏರ್ ಬೇಸ್ ಇದೆ. ಇದನ್ನು ಚೈನಾ ಅಭಿವೃದ್ಧಿಪಡಿಸುತ್ತೆ ಮತ್ತು ಅಗತ್ಯಕ್ಕೆ ತಕ್ಕ ಹಾಗೆ ಚೈನಾ ಇದನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಕೂಡ ಬಾಂಗ್ಲಾ ಇಲ್ಲಿ ಅವಕಾಶವನ್ನು ಮಾಡಿಕೊಡುತ್ತೆ. ಇಷ್ಟರ ಮಟ್ಟಿಗೆ ಅಲ್ಲಿ ಚೈನಾದ ಪ್ರೆಸೆನ್ಸ್ ಶುರುವಾಗ್ತಾ ಇದೆ. ಈ ಎಲ್ಲ ಕಾರಣಗಳಿಂದಲೂ ಸಿಲಿಗುರಿ ಕಾರಿಡಾರ್ ಅನ್ನೋದು ಭಾರತಕ್ಕೆ ತುಂಬ ಮುಖ್ಯ ಮತ್ತು ಆಯಕಟ್ಟಿನ ಜಾಗ ಅನ್ನಿಸ್ಕೊಳ್ಳುತ್ತೆ. ಇನ್ನು ಈಶಾನ್ಯ ಭಾರತ ಇದೆ ನೋಡಿ, ಈ 8 ರಾಜ್ಯಗಳ ಜೊತೆ ಭಾರತದ ಮುಖ್ಯ ಭೂಮಿಗೆ ಸಂಪರ್ಕವನ್ನು ಕಲ್ಪಿಸೋದು ಇದೇ ಸಿಲಿಗುರಿ ಕಾರಿಡಾರ್. ಹಾಗೆ ಭಾರತವನ್ನ ಏಸಿಯಾನ್ ದೇಶಗಳ ಜೊತೆ ಬೆಸೆಯೋದಕ್ಕೆ ಕೂಡ ಈ ಸಿಲಿಗುರಿ ಕಾರಿಡಾರ್ ಬೇಕೇ ಬೇಕಾಗುತ್ತೆ. ಈಗ ಏಸಿಯಾನ್ ದೇಶಗಳ ಜೊತೆಗೆ ಭಾರತಕ್ಕೆ ಸಂಪರ್ಕವನ್ನು ಕಲ್ಪಿಸುವ ಇಂಡಿಯಾ ಮ್ಯಾನ್ಮಾರ್ ಥೈಲ್ಯಾಂಡ್ ಟ್ರೈಲ್ಯಾಟರಲ್ ಹೈವೇ ಇದೆ ನೋಡಿ, ಅದು ಥೈಲ್ಯಾಂಡ್ನಿಂದ ಮ್ಯಾನ್ಮಾರ್ ಮೂಲಕ ಈಶಾನ್ಯ ರಾಜ್ಯಗಳನ್ನು ಸಂಪರ್ಕ ಮಾಡುತ್ತೆ. ಅಲ್ಲಿಂದ ಸರಕುಗಳು ಪಶ್ಚಿಮ ಬಂಗಾಳಕ್ಕೆ, ಬಿಹಾರಕ್ಕೆ, ಉತ್ತರ ಪ್ರದೇಶಕ್ಕೆ, ಹೀಗೆ ಭಾರತದ ಬೇರೆ ರಾಜ್ಯಗಳಿಗೆ ಬರಬೇಕು ಅಂದರೆ ಅದಕ್ಕೆ ಬಳಕೆಯಾಗೋದು ಕೂಡ ಇದೇ ಸಿಲಿಗುರಿ ಕಾರಿಡಾರ್. ಹಾಗೆ ಈ 8 ರಾಜ್ಯಗಳ ಕೃಷಿ ಉತ್ಪನ್ನಗಳು ಹಾಗೂ ಇನ್ನಿತರ ಉತ್ಪನ್ನಗಳು ಭಾರತಕ್ಕೆ ಬರಬೇಕು ಅಂದರೆ ಅಥವಾ ಅಲ್ಲಿಂದ ಜಗತ್ತಿನ ನಾನಾ ಭಾಗಗಳಿಗೆ ಅವು ರಫ್ತಾಗಬೇಕು ಅಂದರೂ ಕೂಡ ಅದಕ್ಕಿರೋ ಮಾರ್ಗಗಳು 3. ಒಂದು, ಬಾಂಗ್ಲಾದೇಶದ ಚಿತ್ತಗಾಂಗ್ ಅಥವಾ ಮೊಂಗ್ಲಾ ಪೋರ್ಟ್ ಮೂಲಕ ರಫ್ತಾಗಬೇಕು. ಅದನ್ನು ಬಿಟ್ಟರೆ ಮ್ಯಾನ್ಮಾರ್ನ ಸಿತ್ವೆ ಪೋರ್ಟ್ಗೆ ಹೋಗಬೇಕು. ಮ್ಯಾನ್ಮಾರ್ ಪರಿಸ್ಥಿತಿ ಸದ್ಯಕ್ಕಿನ್ನೂ ಸರಿ ಹೋಗಿಲ್ಲ. ಅಲ್ಲಿ ಸಿತ್ವೆ ಪೋರ್ಟ್ ಅರಾಕನ್ ಆರ್ಮಿ ಹಾಗೂ ಮ್ಯಾನ್ಮಾರ್ ಮಿಲಿಟರಿ ಜುಂಟಾ ನಡುವಿನ ಸಂಘರ್ಷದ ನೆಲೆಯಾಗಿದೆ. ಇನ್ನು ಬಾಂಗ್ಲಾದಲ್ಲಿ ಏನಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಯುನಸ್ ಬಂದ ಮೇಲೆ ಬಾಂಗ್ಲಾ ಮತ್ತು ಭಾರತದ ಸಂಬಂಧಗಳು ಸಂಪೂರ್ಣವಾಗಿ ಹಳಸಿವೆ. ನಾಳೆ ಅಲ್ಲಿ ಯುನಸ್ ಬದಲಿಗೆ ಇನ್ಯಾವುದೋ ಸರ್ಕಾರ ಬರಬಹುದು. ಆದರೆ ಆ ನಂತರ ಕೂಡ ಭಾರತದ ಜೊತೆಗಿನ ಬಾಂಗ್ಲಾದ ಸಂಬಂಧಗಳು ಹೇಗಿರುತ್ತವೆ ಗೊತ್ತಿಲ್ಲ.
ಇವೆರಡನ್ನು ಬಿಟ್ಟರೆ ಇನ್ನು ಮೂರನೇ ಸಮುದ್ರ ಮಾರ್ಗ ಅಂದರೆ ಪಶ್ಚಿಮ ಬಂಗಾಳದ ಪೋರ್ಟು. ಅಲ್ಲಿಗೆ ನಮ್ಮ ಈಶಾನ್ಯ ರಾಜ್ಯದ ಸರಕುಗಳು ಬರಬೇಕು ಅಂದರೆ ಇದೇ ಸಿಲಿಗುರಿ ಮೂಲಕ ಬರಬೇಕಾಗತ್ತೆ. ಸೊ ಸಿಲಿಗುರಿ ಕಾರಿಡಾರ್ ಅನ್ನೋದು ಈ ಎಲ್ಲ ಕಾರಣಗಳಿಂದಲೂ ನಮಗೆ ತುಂಬಾ ಮುಖ್ಯ ಆಗುತ್ತೆ. ಅದನ್ನು ಭಾರತ ವಿಸ್ತರಿಸಿಕೊಂಡ್ರೆ ಒಳ್ಳೆಯದು, ಆದರೆ ಸದ್ಯಕ್ಕೆ ಅಂಥ ಅವಕಾಶಗಳು ಕಾಣ್ತಾ ಇಲ್ಲ. ಹೀಗಾಗಿ ಇರೋದನ್ನು ಸೇಫಾಗಿ ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಮತ್ತು ಈಶಾನ್ಯಕ್ಕೆ ಕನೆಕ್ಟಿವಿಟಿಯನ್ನು ಮತ್ತಷ್ಟು ಹೆಚ್ಚು ಮಾಡ್ಕೋಬೇಕು. ಅದಕ್ಕಾಗಿ ಈ ಸಿಲಿಗುರಿ ಹೈಸ್ಪೀಡ್ ರೈಲ್ವೆ ಕಾರಿಡಾರ್ ಯೋಜನೆಯನ್ನು ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ. ಇನ್ನು ಏನಿದು ಸಿಲಿಗುರಿ ಹೈಸ್ಪೀಡ್ ರೈಲ್ವೆ ಕಾರಿಡಾರ್? ಅಲ್ಲಿ ಏನು ಮಾಡ್ತಾರೆ ಗೆಳೆಯರೆ? ಈಗಲ್ಲೊಂದು ರೈಲ್ವೆ ಮಾರ್ಗ ಇದೆ, ಅದು 2 ಟ್ರ್ಯಾಕ್ಗಳನ್ನು ಹೊಂದಿದೆ. ಈಗ ಅದನ್ನು 4 ಟ್ರ್ಯಾಕ್ಗಳನ್ನಾಗಿ ಮಾಡ್ತಾರೆ. ಅದು ಈಗಿರೋ ರೈಲ್ವೆ ಮಾರ್ಗವನ್ನು ವಿಸ್ತರಿಸುವ ಕೆಲಸ. ಇನ್ನು ಇದಲ್ಲದೆ ಅಲ್ಲಿ ಸುಮಾರು 30ರಿಂದ 40 ಕಿಲೋಮೀಟರ್ ಉದ್ದದ ಟನಲ್ ಒಂದನ್ನು ನಿರ್ಮಾಣ ಮಾಡಿ ಆ ಟನಲ್ ಮೂಲಕ ಮತ್ತೊಂದು ರೈಲ್ವೆ ಮಾರ್ಗವನ್ನು ನಿರ್ಮಾಣ ಮಾಡ್ತಾರೆ. ಅದನ್ನೇ ಈಗ ಗೇಮ್ ಚೇಂಜರ್ ಅಂತ ಹೇಳ್ತಾ ಇರೋದು. ಇಲ್ಲಿ ಪಶ್ಚಿಮ ಬಂಗಾಳದ ಮಿಲಿಹಾಟ್ ರೈಲ್ವೆ ಸ್ಟೇಷನ್ನಿಂದ ರಂಗಾಪಾನಿವರೆಗೆ ಈ ಟನಲ್ ರೈಲ್ವೆ ಲೈನನ್ನು ಸಿದ್ಧಪಡಿಸಲಾಗುತ್ತೆ. ಟನಲ್ ಅಂದರೆ ಅದು ಸುಮಾರು 20ರಿಂದ 25 ಮೀಟರ್ ನೆಲದ ಆಳದಲ್ಲಿರುತ್ತೆ. ಕಾಂಕ್ರೀಟ್ ಗೋಡೆಗಳ ಈ ಅತ್ಯಂತ ಸುಭದ್ರ ಟನಲ್ ಸುಮಾರು 30ರಿಂದ 40 ಕಿಲೋಮೀಟರ್ಗಳಷ್ಟು ಉದ್ದ ನಿರ್ಮಾಣ ಮಾಡ್ತಾರೆ. ಆ ಟನಲ್ನ ಒಳಗೆ 2 ಲೈನುಗಳ ರೈಲ್ವೆ ಮಾರ್ಗದ ನಿರ್ಮಾಣ ಆಗುತ್ತೆ. ಅಲ್ಲಿಗೆ ಸಿಲಿಗುರಿ ರೈಲ್ವೆ ಟ್ರ್ಯಾಕ್ ಅನ್ನೋದು 2 ಲೈನ್ನಿಂದ 6 ಲೈನುಗಳಿಗೆ ಏರಿಕೆಯಾದ ಹಾಗಾಗತ್ತೆ. ಇನ್ನು ಇದರಿಂದ ಏನು ಉಪಯೋಗ ಗೆಳೆಯರೆ? 6 ಟ್ರ್ಯಾಕ್ಗಳ ಈ ರೈಲ್ವೆ ಲೈನ್ ಅಲ್ಲಿ ತಡೆರಹಿತ ಸಂಪರ್ಕವನ್ನು ಒದಗಿಸಿಕೊಡುತ್ತೆ. ಮೇಲೆ 4 ಲೈನುಗಳು, ಕೆಳಗೆ 2 ಲೈನುಗಳಿರುತ್ತವೆ. ಇವು ನಿರಂತರ ಸಂಚಾರವನ್ನು ಖಾತ್ರಿಪಡಿಸುತ್ತವೆ. ಈಗ ಭಾರತ ಸರ್ಕಾರ ಈಶಾನ್ಯ ರಾಜ್ಯಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಒಂದಷ್ಟು ಯೋಜನೆಗಳನ್ನು ಹಮ್ಮಿಕೊಳ್ತಾ ಇದೆ. ಅದರಲ್ಲೂ ಅಸ್ಸಾಂ ದೊಡ್ಡ ಮಟ್ಟದಲ್ಲಿ ಹೂಡಿಕೆಗಳನ್ನು ಆಕರ್ಷಿಸ್ತಾ ಇದೆ. ಅಲ್ಲಿಗೆ ಫಾರ್ಮಾಸ್ಯೂಟಿಕಲ್ಸ್ ಫ್ಯಾಕ್ಟರಿಗಳು ಹೋಗ್ತಾ ಇವೆ, ಗ್ರೀನ್ ಮೆಥನಾಲ್ ಉತ್ಪಾದನಾ ಘಟಕಗಳು ತಲೆ ಎತ್ತುತ್ತಾ ಇವೆ. ಅಸ್ಸಾಂ ದೊಡ್ಡ ಟೀ ಎಕ್ಸ್ಪೋರ್ಟರ್ ಕೂಡ. ಹಾಗೆ ಅಲ್ಲಿ ಟೀ ಪ್ರೊಸೆಸಿಂಗ್ ಘಟಕಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಬೇರೆ ರೀತಿಯ ಆಗ್ರೋ ಇಂಡಸ್ಟ್ರೀಸ್ ಅಲ್ಲಿಗೆ ಬರ್ತಾ ಇವೆ. FMCG ತಯಾರಿಕಾ ಘಟಕಗಳಲ್ಲಿ ಶುರು ಆಗ್ತಾ ಇವೆ. ಇದೆಲ್ಲದರ ಜೊತೆಗೆ ಅಸ್ಸಾಂ ಅಲ್ಲಿ ಟಾಟಾ ಸಂಸ್ಥೆ ಸೆಮಿ ಕಂಡಕ್ಟರ್ ತಯಾರಿಕಾ ಘಟಕವನ್ನು ಸ್ಥಾಪನೆ ಮಾಡ್ತಾ ಇದೆ. ಸುಮಾರು 27,000 ಕೋಟಿ ರೂಪಾಯಿಗಳ ಹೂಡಿಕೆಯ ಈ ಫ್ಯಾಕ್ಟರಿ ಪ್ರತಿನಿತ್ಯ 48 ಮಿಲಿಯನ್ ಚಿಪ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ವರ್ಷದಲ್ಲಿ ಅದು ಆರಂಭ ಆಗೋ ನಿರೀಕ್ಷೆ ಇದೆ. ಇಷ್ಟೆಲ್ಲ ಈಶಾನ್ಯ ರಾಜ್ಯಗಳು ಅಭಿವೃದ್ಧಿ ಹೊಂದುತ್ತಾ ಇರುವಾಗ ಅಲ್ಲಿಗೆ ತುರ್ತು ಸಂಪರ್ಕವನ್ನು ಕಲ್ಪಿಸುವ ವ್ಯವಸ್ಥೆಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗುತ್ತೆ. ಇನ್ನು ರಕ್ಷಣೆಯ ದೃಷ್ಟಿಯಿಂದ ಕೂಡ ಈ ಸಿಲಿಗುರಿ ಕಾರಿಡಾರ್ ಹಾಗೂ ಈಶಾನ್ಯ ರಾಜ್ಯಗಳ ಸಂಪರ್ಕ ಅನ್ನೋದು ತುಂಬಾ ಮುಖ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಈಗ ನಾಳೆ ಚೈನಾ ಜೊತೆ ಒಂದು ಯುದ್ಧ ಆಯಿತು ಅಂತ ಇಟ್ಕೊಳ್ಳಿ, ಅಥವಾ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದ ಸಂದರ್ಭದಲ್ಲಿ ಬಾಂಗ್ಲಾ ಚೈನಾಗಳು ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟು ಭಾರತ 2 ಫ್ರಂಟ್ ವಾರನ್ನು ಮಾಡಬೇಕಾಯಿತು ಅಂತ ಇಟ್ಕೊಳ್ಳಿ. ಆಗ ಚೈನಾ ಸಿಲಿಗುರಿ ಕಾರಿಡಾರ್ನಿಂದ ಈ ಈಶಾನ್ಯ ರಾಜ್ಯಗಳಿಗೆ ಸಂಪರ್ಕವನ್ನು ಕಲ್ಪಿಸುವ ರೈಲು ಮಾರ್ಗದ ಮೇಲೆ ದಾಳಿ ಮಾಡಿ ಇಲ್ಲಿ ಸಂಪರ್ಕವನ್ನು ತಪ್ಪಿಸುವ ಪ್ರಯತ್ನ ಮಾಡಿದರೂ ಕೂಡ ನೆಲದ ಆಳದಲ್ಲಿನ ರೈಲುಗಳ ಸಂಚಾರ ಹಾಗೇ ಇರುತ್ತೆ. ಹೀಗಾಗಿ ಈ ಈಶಾನ್ಯದ ಜೊತೆಗಿನ ಭಾರತದ ಸಂಪರ್ಕವನ್ನು ಕಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಇತ್ತೀಚೆಗೆ ಭಾರತ ಬಾಂಗ್ಲಾದ ಗಡಿಯಲ್ಲಿ ತನ್ನ ಹೊಸ 3 ಗ್ಯಾರಿಸನ್ಗಳನ್ನು ಶುರು ಮಾಡಿದೆ. ತ್ರಿಪುರಾ ಬಳಿಯಲ್ಲಿ ಅಥವಾ ಮಿಜೋರಾಂ ಹಾಗೂ ಬಾಂಗ್ಲಾದ ಗಡಿಯಲ್ಲಿ ಒಂದು ಸೇನಾ ನೆಲೆಯನ್ನು ಸ್ಥಾಪಿಸುವ ಪ್ರಯತ್ನಗಳು ಆರಂಭ ಆಗಿವೆ. ನಾಳೆ ಅಗತ್ಯ ಸಂದರ್ಭಗಳಲ್ಲಿ ಈ ಭಾಗದ ಗಡಿಗಳಿಗೆ ಭಾರತೀಯ ಸೇನೆಯನ್ನ, ಆಯುಧಗಳನ್ನು ತುರ್ತಾಗಿ ಸಾಗಾಟ ಮಾಡಬೇಕಾಗ ಬಂದರೂ ಕೂಡ ಈ ಟನಲ್ ರೈಲು ಉಪಯೋಗಕ್ಕೆ ಬರುತ್ತೆ. ಇನ್ನು ಇದನ್ನು 6-8 ಮೀಟರ್ಗಳ ಆಳದಲ್ಲೇನು ಮಾಡ್ತಾ ಇಲ್ಲ, 20ರಿಂದ 25 ಮೀಟರ್ ಆಳದಲ್ಲಿದಿರುತ್ತೆ. ಹೀಗಾಗಿ ಮಿಸೈಲ್ ದಾಳಿಗೆ ಕೂಡ ಇದು ಜಗ್ಗೋದಿಲ್ಲ. ಹೀಗಾಗಿ ಈ ಟನಲ್ನ ಒಳಗೆ ಭಾರತ ತನ್ನ ಮಿಸೈಲುಗಳು ಹಾಗೂ ಇನ್ನಿತರ ಆಯುಧಗಳನ್ನು ದಾಸ್ತಾನು ಮಾಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಒಟ್ಟಾರೆ ಭಾರತದ ಗಡಿಯನ್ನು ಸುರಕ್ಷಿತಗೊಳಿಸುವ ನಿಟ್ಟಲ್ಲಿ, ಗಡಿಗೆ ಸಂಪರ್ಕವನ್ನು ಕಲ್ಪಿಸುವ ನಿಟ್ಟಲ್ಲಿ ಈ ಟನಲ್ ಮಾರ್ಗ ಉಪಯೋಗಕ್ಕೆ ಬರುತ್ತೆ. ಇದಕ್ಕೆ ಈ ಸಾಲಿನ ಬಜೆಟ್ ಅಲ್ಲಿ ಹಣವನ್ನ ಮೀಸಲಿಡಲಾಗಿದೆ. ಇದು ಗೆಳೆಯರೆ ಸಿಲಿಗುರಿ ಹೈಸ್ಪೀಡ್ ರೈಲ್ವೆ ಕಾರಿಡಾರ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.